ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕಲ್ಲಿ ಯಾವುದೆಲ್ಲ ಐಟಮ್ಸ್ ಬೇಕು ಆ್ಯಂಡ್ ಆ ಐಟಮ್ಸ್ ನೇಮ್ ಯಾವುದೆಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಆರಿ ವರ್ಕ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಟ್ ಆರಿ ವರ್ಕಲ್ಲಿ ಕಲಿಯುವಾಗ ಎಕ್ಸಾಕ್ಟಾಗಿ ಯಾವುದೆಲ್ಲ ಮೆಟೀರಿಯಲ್ ಬೇಕು ಅನ್ನೋ ಇನ್ಫಾರ್ಮೇಷನ್ ಇರೋದಿಲ್ಲ. ಇನ್ಫಾರ್ಮೇಷನ್ ಇದ್ದರೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಯಾವ ಮೆಟೀರಿಯಲ್ಸಿಗೆ ಏನು ಹೇಳ್ತಾರೆ ಅಂತ, ಯಾವ ಮೆಟೀರಿಯಲ್ಸ್ ನಮ್ಮ ಹತ್ರ ಇರಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ, ಯಾವುದೆಲ್ಲ ಮೆಟೀರಿಯಲ್ಸ್ ಇರಬೇಕು. ಸ್ಟಾರ್ಟಿಂಗ್ ಬಿಗಿನರ್ಸ್ ನೀವು ಆರಿ ವರ್ಕ್ ಕಲಿತಾ ಇದ್ದೀರಾ ಅಂತ ಹೇಳಿದರೆ ಈ ವಿಡಿಯೋನ ಫುಲ್ ನೋಡಿ, ತಿಳಿಸ್ಕೊಡ್ತೀನಿ. ಆರಿ ವರ್ಕಲ್ಲಿ ಆರಿ ಸ್ಟ್ಯಾಂಡ್ ಮತ್ತು ಆರಿ ರಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆರಿ ಸ್ಟ್ಯಾಂಡ್ ಈ ಥರ ಇರುತ್ತೆ ನೋಡಿ. ಇದ್ರ ಮೇಲಿರೋದು ಇದು ವುಡನ್ ರಿಂಗ್. ಇದು ಡಿಫರೆಂಟ್ ಸೈಜಸ್ ಅಲ್ಲಿ ಬರುತ್ತೆ. ಬಟ್ 18 ಇಂಚ್ ರಿಂಗ್ ಇರುತ್ತಲ್ಲ, ಇದು ಫುಲ್ ಬ್ಯಾಕ್ ನೆಕ್ ಬ್ಲೌಸ್ ಅನ್ನು ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ನಾನು 18 ಇಂಚ್ ರಿಂಗ್ನ ಪ್ರಿಫರ್ ಮಾಡ್ತೀನಿ. ಇದರಲ್ಲಿ 2 ರಿಂಗ್ ಇದೆ ನೋಡಿ. ಇದೆರಡು ರಿಂಗಿಗೂ ನಾನು ನಾಡಾನ ಸುತ್ತಿದ್ದೀನಿ, ಅಂದರೆ ಬಟ್ಟೆನ ಸುತ್ತಿದ್ದೀನಿ. ಯಾಕಂದರೆ ಇದು ಫುಲ್ ಉಡ್ಡಿದಾಗಿರೋದ್ರಿಂದ ಇದು ಬಟ್ಟೆ ಕ್ಲಾತನ್ನು ಫಿಕ್ಸ್ ಮಾಡಬೇಕಾದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು 2 ಸೈಡು ಬಟ್ಟೆನ ಸುತ್ಕೊಂಡಿದ್ದೀನಿ. ಈ ರಿಂಗಲ್ಲಿ ಕ್ಲಾತನ್ನು ಫಿಕ್ಸ್ ಮಾಡಿ ಆದಮೇಲೆ ಈ ರಿಂಗಿನ ನಾವು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಬೇಕು. ಇಲ್ಲಿ ಸ್ಕ್ರೂ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಅದನ್ನು ತೆಕ್ಕೊಂಡು ರಿಂಗನ್ನು ನಾವು ಫಿಕ್ಸ್ ಮಾಡ್ಬೋದು. ನೆಕ್ಸ್ಟು ಯಾವ ಥರ ಕ್ಲಾತ್ನ ಯೂಸ್ ಮಾಡೋದು ಅಂತ ನೋಡೋಣ. ಬಿಗಿನರ್ಸ್ ಆಗಿದ್ದರೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಸ್ಟಾರ್ಟಿಂಗಲ್ಲಿ ನಾವು ಕ್ಲಾತ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಯಾವ ರೀತಿ ಬಟ್ಟೆನ ಬೇಕಾದ್ರೆ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತ ಹೇಳಿದರೆ ನೀವು ಈ ಥರ ಕಾಟನ್, ಸಿಲ್ಕ್ ಕಾಟನ್ ಈ ಥರ ಬಟ್ಟೆ ಅಥವಾ ಈ ಥರ ಕಾಟನ್ ಬಟ್ಟೆಯಲ್ಲಿ ನೀವು ಫಸ್ಟು ಪ್ರಾಕ್ಟೀಸ್ ಮಾಡಿ. ನೀವು ಒಂದ್ಸಲ ಕಲ್ತ್ರಿ ಅಂತ ಹೇಳಿದರೆ ಮತ್ತು ಯಾವ ಬಟ್ಟೆಲಿ ಬೇಕಾದ್ರೆ ಅದನ್ನು ನೀವು ಆರಿ ವರ್ಕ್ನ ಮಾಡ್ಬೋದು, ತೊಂದರೆ ಇಲ್ಲ. ಆಗ ಫಸ್ಟ್ ನೀವು ಈ ಥರ ಕಾಟನ್ ಬಟ್ಟೆ ಆಗಿರ್ಬೋದು, ಈ ಥರ ಸಿಲ್ಕ್ ಕಾಟನ್ ಕ್ಲಾತಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾವು ನೋಡೋಣ ಆರಿ ನೀಡಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನ. ಇಷ್ಟು ಆರಿ ನೀಡಲ್ಸಲ್ಲಿ 1 by 1 ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ. ಫಸ್ಟು ನಾವು ಈ 2 ನೀಡಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಈ ನೀಡಲ್ಸ್ನ ನೋಡಿ, ಎಡ್ಜಲ್ಲಿ ತುಂಬ ಶಾರ್ಪ್ ಇದೆ ಆ್ಯಂಡ್ ಮತ್ತು ಇದು ತಿನ್ ಆಗಿದೆ. ಇದನ್ನು ನಾವು ಬೀಡ್ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆ ಐರನ್ ನೀಡಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿದರೆ ಇದು ಜರಿ ನೀಡಲ್ ಅಂತ ಹೇಳಿ ಕರಿತೀವಿ. ಜರಿ ವರ್ಕ್ ಮಾಡೋದಕ್ಕೆ ಮತ್ತು ಇದನ್ನು ಸಿಲ್ಕ್ ಥ್ರೆಡ್ನ ವರ್ಕ್ ಮಾಡೋದಕ್ಕೆ ಮತ್ತು ಜರ್ದೋಸಿ ವರ್ಕ್ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೇಯ್ನ್ ಆಗಿ ಈ 2 ನೀಡಲ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಾನು ಈ ಟುಲಿಪ್ ಜಪಾನು 14 ನಂಬರ್ 0.5 mm ನೀಡಲ್ ಬಗ್ಗೆ ಹೇಳ್ತೀನಿ. ಈ ನೀಡಲನ್ನು ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಯೂಸ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಈ ನೀಡಲ್ ಆಲ್ರೌಂಡರ್. ಇದರಲ್ಲಿ ನೀವು ಯಾವ ವರ್ಕ್ ಬೇಕಾದ್ರೆ ಮಾಡ್ಬೋದು. ಬೀಡ್ ವರ್ಕ್ ಆಗಿರ್ಬೋದು, ಜರ್ದೋಸಿ ಆಗಿರ್ಬೋದು, ಚೈನ್ ಸ್ಟಿಚ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಎಲ್ಲ ರೀತಿ ನೀವು ಇದನ್ನು ವರ್ಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಇದರಲ್ಲಿ ನಿಮಗೆ ಎಡ್ಜು ತುಂಬ ಸ್ವಲ್ಪ ದಪ್ಪ ಇರೋದ್ರಿಂದ ಇದರಲ್ಲಿ ಬೀಡ್ ಏನಾದರೂ ಹೋಗ್ತಾ ಇಲ್ಲ, ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟು ಈ 24 ನಂಬರ್ ನೀಡಲ್ ಇದೆಯಲ್ಲ, ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ 2 ಥರದ ನೀಡಲ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಈ ನೀಡಲ್ಸ್ ನಿಮಗೆ ತುಂಬ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಮೇಲೆ ಬರ್ತಾ ಇಲ್ಲ ಬಟ್ಟೆಯಿಂದ ಸೂಜಿ ಅಂತ ಹೇಳಿ ನಿಮಗೆ ಬಿಗಿನಿಂಗಲ್ಲೇ ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾವು ನೋಡೋಣ ಆರಿ ವರ್ಕಲ್ಲಿ ಯಾವುದೆಲ್ಲ ಬೀಡ್ಸನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ನಾನು ಇಟ್ಕೊಂಡಿರೋದು ಇದು ಶುಗರ್ ಬೀಡ್ಸ್ ಅಂತ ಹೇಳಿ. ಇದು ತುಂಬ ಚಿಕ್ಕ ಚಿಕ್ಕ ಬೀಡ್ಸ್ ಆಗಿರುತ್ತೆ. ಇದು ಆರಿ ವರ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟು ಶುಗರ್ ಬೀಡನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ನಮಗೆ ಶುಗರ್ ಬೀಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಶುಗರ್ ಬೀಡ್ಸಲ್ಲಿ ತುಂಬ ಬ್ರ್ಯಾಂಡ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಆ ಬ್ರ್ಯಾಂಡ್ನ ನೀವು ಯೂಸ್ ಮಾಡಿ. ಬೀಡ್ಸಲ್ಲಿ ಸೈಜಸನ್ನು ನೋಡ್ತಾ ಹೋಗೋಣ. ಫಸ್ಟು ಇದು 2 mm ಬೀಡು, ಇದು 3 mm ಬೀಡು, ಇದು 4 mm ಬೀಡು. ಇದರಲ್ಲಿ ನಿಮಗೆ ಸೈಜ್ ಚೇಂಜಸ್ ಇರುತ್ತೆ ಆ್ಯಂಡ್ ಕಲರು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಡಿಸೈನಿಗೆ ತಕ್ಕಂತೆ ನೀವು ಯಾವ್ದು ಬೇಕಾದ್ರೂ ನೀವು ಅದನ್ನು ಚೂಸ್ ಮಾಡಿ ತಗೊಳ್ಬೋದು. ನಾನು ನಿಮಗೆ ಪ್ರಿಫರ್ ಮಾಡೋದು ಈ ಥರ ಬಂಚ್ ಬೀಡನ್ನು ನೀವು ತಗೊಳ್ಳಿ. ಯಾಕಂದರೆ ಇದು ಕಲರ್ ಹೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆ ಥರ ನೀವು ಪ್ಯಾಕೆಟಲ್ಲೆಲ್ಲ ಬೀಡ್ಸ್ನ ತಗೊಂಡ್ರೆ ಅದು ಕಲರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಡಲ್ ಗೋಲ್ಡ್ ಬೀಡ್ ಅಂತ ಹೇಳಿ ಸಿಗುತ್ತೆ, ಇದನ್ನು ತಗೊಳ್ಳಿ ನೀವು. ನೆಕ್ಸ್ಟ್ ನೋಡಿ, ಇದು ಸೀಕ್ವೆನ್ಸು. ಈ ಥರ ಫ್ಲ್ಯಾಟ್ ಇರುತ್ತೆ, ಮಧ್ಯದಲ್ಲಿ ಹೋಲ್ ಇರುತ್ತೆ. ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇರುತ್ತೆ. ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೋನ್ ಚೈನು. ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಮತ್ತು ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ 3 ಸೈಜ್ ಅವೈಲೇಬಲ್ ಇರುತ್ತೆ. ಒಂದು ಸ್ಮಾಲ್ ಮತ್ತು ಮೀಡಿಯಮ್ ಮತ್ತು ಲಾರ್ಜ್ ಇರುತ್ತೆ. ಮೀಡಿಯಮನ್ನು ಯೂಸ್ ಮಾಡೋದು ಬೆಸ್ಟ್.
ನೆಕ್ಸ್ಟ್ ನೋಡೋಣ ಕಟ್ ಬೀಡ್ಸಲ್ಲಿ ಯಾವುದೆಲ್ಲ ರೀತಿ ವೆರೈಟೀಸ್ ಇದೆ ಅಂತ ಹೇಳಿ. ಫಸ್ಟ್ ಒನ್ ನೋಡಿ, ಇದು ಕಟ್ ಬೀಡು. ಇದರಲ್ಲಿ ಕೂಡ ನಮಗೆ ಕಲರ್ ಅವೈಲೇಬಲ್ ಇರುತ್ತೆ. ಇದನ್ನು ನಾವು ಬ್ರೈಡಲ್ ವರ್ಕಿಗೆ ಯೂಸ್ ಮಾಡಿದರೆ ಇದು ಎದ್ದು ಕಾಣುತ್ತೆ, ಇದು ಕಲರ್ ಹೋಗೋದಿಲ್ಲ ನೋಡಿ. ಇದರಲ್ಲಿ ಈ ಥರ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ತುಂಬ ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ನಿಮ್ಗೆ ಡಿಸೈನಿಗೆ ತಕ್ಕಂತೆ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಇದು ಮೈಕ್ರೋ ಕಟ್ ಬೀಡು. ಇದು ಕಟ್ ಬೀಡಲ್ಲಿ ಲಾಸ್ಟ್ ಸೈಜು, ಇದು ತುಂಬ ಸಣ್ಣದಾಗಿರುತ್ತೆ. ಇದನ್ನು ಕೂಡ ನಾವು ಬ್ರೈಡಲ್ ವರ್ಕಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಇದು ಟ್ಯೂಬ್ ಬೀಡು. ಇದು ಕಟ್ ಬೀಡಲ್ಲಿ ಸ್ವಲ್ಪ ಉದ್ದ ಬೀಡ್ ಇರುತ್ತೆ. ಇದರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ. ಈ ಥರ ಕಲರ್ಸ್ ಅವೈಲೇಬಲ್ ಇರುತ್ತೆ ನೋಡಿ. ನಿಮಗೆ ಯಾವ ಡಿಸೈನು ಮತ್ತು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಜರ್ದೋಸಿ. ಒಂಥರ ಇದು ಸ್ಪ್ರಿಂಗ್ ಥರ ಇರುತ್ತೆ. ನನ್ನ ಹತ್ರ ಇಲ್ಲಿ ಇದು ಗೋಲ್ಡನ್ ಮತ್ತು ಸಿಲ್ವರ್ ಕಲರ್ ಅವೈಲೇಬಲ್ ಇದೆ. ನಿಮಗೆ ಬೇರೆ ಕಲರ್ ಬೇಕು ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ತಗೊಳ್ಬೋದು. ಇಲ್ಲಿ ನಾವು ನೋಡೋಣ ಡ್ರಾಪ್ ಶೇಪ್ ಬೀಡನ್ನು. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದನ್ನು ನಾವು ಗೋಧಿ ಬೀಡ್ ಅಂತ ಹೇಳಿನೂ ಕರಿತೀವಿ. ಇದಕ್ಕೆ ನೋಡಿ ಪರ್ಲಲ್ಲಿ ಡ್ರಾಪ್ ಶೇಪ್ ಇರೋದು. ನೆಕ್ಸ್ಟು ಇದೊಂಥರ. ನೆಕ್ಸ್ಟ್ ನೋಡಿ, ಇದು ಪರ್ಲ್ ಬೀಡು. ಇದರಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರುತ್ತೆ. ಇದು ನೋಡಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ. ಇದರಲ್ಲಿ ಕೂಡ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೋಡೋಣ ಮಿರರು. ಇದರಲ್ಲಿ ಸೈಜಸ್ ಮತ್ತು ಶೇಪ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ಪ್ಲಾಸ್ಟಿಕ್ ಟೈಪ್ ಇದ್ದು ಕೂಡ ಮಿರರ್ ಇರುತ್ತೆ. ಇದು ಗ್ಲಾಸ್ ಟೈಪಲ್ಲಿದೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಲಕ್ಷ್ಮಿ ಕಾಯಿನು. ಇದರಲ್ಲಿ ನಾನು ತೋರಿಸ್ತಾ ಇರೋದು ಸಣ್ಣ ಸೈಜು. ಇದರಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ. ನಿಮಗೆ ಪೆಂಡೆಂಟ್ ವರ್ಕ್ ಏನಾದರೂ ಮಾಡಬೇಕು ಅಂತ ಇದ್ದರೆ ದೊಡ್ಡ ಸೈಜ್ ತಗೊಂಡು ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಕ್ಲಿಪ್ ಸ್ಟೋನು. ಇದರಲ್ಲೂ ಕೂಡ ನಿಮಗೆ ಸೈಜಸ್ ಮತ್ತು ಕಲರ್ಸ್ ಅವೈಲೇಬಲ್ ಇರುತ್ತೆ. ಈ ಥರ ಒಂದು ಸೈಜ್ ಇದೆ ನೋಡಿ, ಈ ಥರ ಕಲರ್ಸ್ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಕುಂದನ್ ಸ್ಟೋನು. ಇದರಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದೆ ಮತ್ತು ಸೈಜಸನ್ನು ನೋಡ್ಬೋದು. ಇದು ನೋಡಿ ರೌಂಡ್ ಶೇಪಲ್ಲಿದೆ. ಇದು ರೌಂಡಲ್ಲೇ ಕಲರ್ ಚೇಂಜ್ ಇದೆ, ಸಣ್ಣದಾಗಿದೆ ಸ್ವಲ್ಪ. ಇದು ಅದರಲ್ಲೇ ಕಲರ್ ಚೇಂಜ್ ಇದೆ. ಇದು ಒಂಥರ ಇದೆ. ನಿಮಗೆ ಯಾವ ಥರ ಕಲರ್ಸ್ ಬೇಕಾದರೂ ಅವೈಲೇಬಲ್ ಇರುತ್ತೆ. ಕುಂದನ್ ಸ್ಟೋನಲ್ಲೇ ಇದು ಇನ್ನೊಂದು ಥರ ಕುಂದನ್ ಸ್ಟೋನು. ಇದರಲ್ಲೂ ನಿಮಗೆ ಯಾವ ಕಲರ್ ಬೇಕೋ ಅದು ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಜರ್ಕನ್ ಸ್ಟೋನ್ ಮತ್ತು ಚಕ್ರಿ. ಈ ಜರ್ಕನ್ ಸ್ಟೋನ್ ಮತ್ತು ಚಕ್ರಿನ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಈ ಚಕ್ರಿಯಲ್ಲಿ ನೀವು ಗಮನಿಸಿದರೆ ಮಿಡಲಲ್ಲಿ ಸಣ್ಣ ಹೋಲ್ ಇದೆ. ನಾವು ಇದನ್ನು ಸ್ಟಿಕ್ ಮಾಡಿ ಆದಮೇಲೆ ಅದ್ರ ಮೇಲೆ ನಾವು ಈ ಜರ್ಕನ್ ಸ್ಟೋನನ್ನು ಸ್ಟಿಕ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ನಾರ್ಮಲ್ ನೀಡಲನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಇಲ್ಲಿ ಸಣ್ಣ ಸೂಜಿ ಇರುವಂಥದ್ದನ್ನು ನಾವು ಹ್ಯಾಂಗಿಂಗ್ ಬೀಡ್ಸನ್ನು ಹಾಕೋದಕ್ಕೆ ಮತ್ತು ಜರ್ದೋಸಿಯನ್ನು ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಉಳಿದಿರೋ ನೀಡಲ್ಸನ್ನು ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಆಗಿರ್ಬೋದು, ಬುಲಿಯನ್ ನಾಟ್ ಆಗಿರ್ಬೋದು, ಲಾಂಗ್ ಫ್ರೆಂಚ್ ನಾಟ್ ಆಗಿರ್ಬೋದು, ಅದನ್ನೆಲ್ಲ ಹಾಕೋದಕ್ಕೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಹ್ಯಾಂಗಿಂಗ್ ಬೀಡು. ಇದರಲ್ಲಿ ಕೂಡ ನಿಮಗೆ ಸೈಜಸ್ ಮತ್ತು ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ ಬ್ಲೌಸ್ ಮ್ಯಾಚಿಂಗ್ ಯಾವುದೆಲ್ಲ ಬೇಕೋ ಅದನ್ನು ನೋಡಿ ನಾವು ತಗೊಳ್ಬೋದು. ನೆಕ್ಸ್ಟ್ ನಾವು ನೋಡೋಣ ಟ್ರೇಸಿಂಗ್ ಶೀಟ್ ಬಗ್ಗೆ. ಇದು ಟ್ರೇಸಿಂಗ್ ಶೀಟು ಮತ್ತು ಇದು ವೈಟ್ ಕಾರ್ಬನ್ ಶೀಟು. ಈ ಟ್ರೇಸಿಂಗ್ ಶೀಟಲ್ಲಿ ಯಾವುದೇ ರೀತಿ ಡಿಸೈನನ್ನು ನಾವು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಟ್ರೇಸ್ ಮಾಡಿ ಆದಮೇಲೆ ಈ ವೈಟ್ ಕಾರ್ಬನ್ ಶೀಟನ್ನು ನಾವು ಇಟ್ಟು ಬ್ಲೌಸ್ ಮೇಲೆ ಈಸಿಯಾಗಿ ಟ್ರೇಸನ್ನು ಮಾಡ್ಕೊಳ್ಬೋದು. ಇದು ಗುಂಡ್ ಸೂಜಿ. ಇದು ನೆಟ್ವರ್ಕ್ ಎಲ್ಲ ಮಾಡಬೇಕಾದ್ರೆ ಕ್ಲಾತನ್ನು ಫಿಕ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ನಾವು ಲೋಡಿಂಗ್ ಸ್ಟಿಚ್ಚನ್ನು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಥ್ರೆಡ್ ಲೋಡಿಂಗ್ ಆಗಿರ್ಬೋದು ಮತ್ತು ಬೀಟ್ ಲೋಡಿಂಗ್ ಆಗಿರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಆರಿ ವರ್ಕಲ್ಲಿ 2 ರೀತಿ ಗ್ಲೂವನ್ನು ನಾವು ಯೂಸ್ ಮಾಡ್ತೀವಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಇದೆ ಆ ಗ್ಲೂವನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಆರಿ ವರ್ಕಲ್ಲಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವ ಬ್ರ್ಯಾಂಡನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ, ನನ್ನ ಹತ್ರ ಇಲ್ಲಿ 2 ಬ್ರ್ಯಾಂಡ್ ಅವೈಲೇಬಲ್ ಇದೆ, ಬುಲೆಟ್ ಮತ್ತು ರೆಡ್ ಸನ್ ಅಂತ ಹೇಳಿ. ಇನ್ನೊಂದು ಡಬಲ್ ಬೆಲ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಈ 3 ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ ಟೇಪ್ ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಬ್ಲೌಸ್ ಮಾರ್ಕಿಂಗ್ ಎಲ್ಲ ಮಾಡೋದಕ್ಕೆ ಟೇಪ್ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಅಪ್ಸರಾ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲು ಆರಿ ವರ್ಕಲ್ಲಿ ಇದನ್ನು ಡಿಸೈನ್ ಮಾಡೋದಕ್ಕೆ ಮತ್ತು ಮಾರ್ಕಿಂಗ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇದ್ರೆ ಕಟರು. ಇದು ತುಂಬ ಶಾರ್ಪ್ ಆಗಿರುತ್ತೆ. ಇದನ್ನು ಹ್ಯಾಂಡಲ್ ಮಾಡೋದು ಈಸಿ. ಇದು ಥ್ರೆಡ್ ಎಲ್ಲ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಆರಿ ವರ್ಕಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥ ಜರಿ ಥ್ರೆಡ್ಡನ್ನು. ನೀವು ಆರಿ ವರ್ಕನ್ನು ಕಲಿಬೇಕಾದ್ರೆ ಸ್ಟಾರ್ಟ್ ಮಾಡೋದೇ ಈ ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿ ಇದು ಆರಿ ವರ್ಕಲ್ಲಿ ತುಂಬ ಯೂಸ್ ಆಗುವಂಥ ಐಟಮ್ ಆಗಿರುತ್ತೆ. ನೀವು ಫಸ್ಟ್ ಇದೇ ರೀತಿ ಜರಿ ಥ್ರೆಡ್ಡನ್ನು ತಗೊಳ್ಬೇಕು. ಇದರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಥರ ಕಲರ್ ಬೇಕು ಅದನ್ನು ತಗೊಳ್ಬೋದು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ಬೇಕು ಅಂತ ಹೇಳಿದರೆ A1 ಬ್ರ್ಯಾಂಡ್ ಅಂತ ಹೇಳಿ ಒಂದು ಸಿಲ್ಕ್ ಥ್ರೆಡ್ ಸಿಗುತ್ತೆ. ಅದು
ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋ ಜರಿ ಥ್ರೆಡ್ ಬೀಡ್ಸನ್ನು ಹಾಕೋದಕ್ಕೆ ಯೂಸ್ ಮಾಡುವಂಥದ್ದು. ನಾನಾಗ ತೋರಿಸಿದ್ನಲ್ಲ ಚೈನ್ ಸ್ಟಿಚ್ ಹಾಕೋದಕ್ಕೆ ಯೂಸ್ ಮಾಡುವಂಥ ಜರಿ ಥ್ರೆಡ್ಡನ್ನು ನೀವು ಬೀಡ್ಸ್ ಹಾಕೋಕ್ಕೆ ಯೂಸ್ ಮಾಡಬಾರ್ದು. ಇದು ಬೇರೆನೇ ಸಿಗುತ್ತೆ. ಕೆಲವರು ಕಾಟನ್ ಥ್ರೆಡ್ಡಿಂದ ಹಾಕ್ತಾರೆ, ಕೆಲವರು ನೈಲಾನ್ ಥ್ರೆಡ್ಡಿಂದ ಹಾಕ್ತಾರೆ. ಬಟ್ ನನಗಿದು ಕಂಫರ್ಟೇಬಲ್ ಇದೆ, ನಾನು ಇದರಲ್ಲಿ ಹಾಕ್ತೀನಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಇದೆ ನೀವು ಅದನ್ನು ಯೂಸ್ ಮಾಡ್ಬೋದು. ನಾನು ಹೇಳಿರೋ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.